ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಸೋನಿ 9 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವೀಕ್ಷಕರು, NXT ಕೇಬಲ್ ಆಪರೇಟರ್ಗಳು ಸೇರಿದಂತೆ ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಕಾರ್ಮಿಕ ಬಂಧುಗಳಿಗೆ ಸೋನಿ 9 ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ವ್ಯವಸ್ಥಾಪಕ ಸಂಪಾದಕರಾದ ದೇವೇಂದ್ರ ರಾಮಚಂದ್ರ ಸೋನಿ ಅವರು ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿದ್ದಾರೆ. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬೀದರ್ನಲ್ಲಿ ಸಭೆ. ಬಂಡವಾಳಶಾಹಿಗಳ ವಿರುದ್ಧ ಹೋರಾಡಲು ಕಾರ್ಮಿಕ ಸಂಘಟನೆಗಳು ಹುಟ್ಟಿಕೊಂಡಿವೆ. ಶ್ರೀಮತಿ ವರಲಕ್ಷ್ಮಿ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕಾಂಗ್ರೆಸ್ ನ್ಯಾಯ ಒದಗಿಸಿದೆ. ಆಹಾರ ಸಚಿವ KH ಮುನಿಯಪ್ಪ. ವಿಶ್ವ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಕಾರ್ಮಿಕರ ವಿರೋಧಿ ನಡೆ ಅನುಸರಿಸುತ್ತಿರುವ NDA ಒಕ್ಕೂಟಕ್ಕೆ ಸೋಲಿಸಿ ವರಲಕ್ಷ್ಮಿ. ಮಹಿಳೆಯರ ಮೇಲೆ ಅತ್ಯಾಚಾರ ಪ್ರಕರಣ. ರೇವಣ್ಣ ಪ್ರಜ್ವಲ್ ವಿರುದ್ಧ SIT ತನಿಖೆಗೆ ಸ್ವಾಗತ. ಮೇ 3ರಂದು ಚಿಕ್ಕಪೇಟ್ನಲ್ಲಿ ವಿಶ್ವಧರ್ಮ ಪ್ರವಚನ ಮುಕ್ತಾಯ ಸಮಾರಂಭ. ಪೂಜ್ಯ ಚನ್ನಬಸವಾನಂದ. ಸುದ್ದಿಯ ವಿವರಗಳು. ಬೀದರ್ ನಗರದಲ್ಲಿರುವ ಕಾಮ್ರೇಡ್ RP ರಾಜು ಅವರ ನಿವಾಸದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ CITU ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವರಲಕ್ಷ್ಮಿ ಅವರು ಕಾರ್ಮಿಕರ ಧ್ವಜಾರೋಹಣೆ ನೆರವೇರಿಸಿ ಮಾತನಾಡುತ್ತಾ, 18ನೇ ಶತಮಾನದಲ್ಲಿ ಕಾರ್ಖಾನೆಗಳ ಮಾಲೀಕರು ಕಾರ್ಮಿಕರ ಶೋಷಣೆ ಮಾಡುತ್ತಿರುವುದನ್ನು ವಿರೋಧಿಸಿ ಕಾರ್ಮಿಕರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಕಾರ್ಮಿಕರ ಸಂಘಟನೆಗಳು ಹುಟ್ಟುಹಾಕಿದ್ದರು ಎಂದು ಹೇಳಿದ್ದರು. CITU ರಾಜ್ಯ ಘಟಕದ ಅಧ್ಯಕ್ಷರಾದ ಶ್ರೀಮತಿ ವರಲಕ್ಷ್ಮಿ ಅವರು ಕಾರ್ಮಿಕರ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ, 1886ರ ಮೇ 1ರಂದು ನ್ಯೂಯಾರ್ಕ್ನಲ್ಲಿ ಮೊಟ್ಟಮೊದಲ ಬಾರಿಗೆ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಅಂದಿನಿಂದ ಮೇ 1ರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ RP ರಾಜು, ಶ್ರೀದೇವಿ ಚೂಡೆ, ಸಂಭುಬಾಯಿ ಮಾಳ್ಗೆ, ಶಕುಂತಲಾ ಸೋನಿ, ರೇಷ್ಮಾ, ದುಶೀಲಾ ಹತ್ತಿ, ಶವಗೊಂಡ ಅವರು ಸೇರಿದಂತೆ ಅನೇಕ ಕಾರ್ಮಿಕ ಮುಖಂಡರು, ಕ್ರಾಮೆಡ್ಗಳು ಇದ್ದರು. ಕಾರ್ಮಿಕ ದಿನಾಚರಣೆ ಚಿರಾಯುವಾಗಲಿ, 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 ಚಿರಾಯುವಾಗಲಿ. CITU ಜಿಂದಾಬಾದ್, CITU ಜಿಂದಾಬಾದ್, ಜಿಂದಾಬಾದ್, ಚಿರಾಯುವಾಗಲಿ. ಕಾರ್ಮಿಕ ದಿನಾಚರಣೆ ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. CITU ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಸಮಾಜವಾದಿ ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ಸಮಾಜವಾದಿ ಚಿರಾಯುವಾಗಲಿ, ಚಿರಾಯುವಾಗಲಿ, ಚಿರಾಯುವಾಗಲಿ. ಬಂಡವಾಳಶಾಹಿ ರದ್ದಾಗಲಿ, ರದ್ದಾಗಲಿ, ರದ್ದಾಗಲಿ. ಬಂಡವಾಳಶಾಹಿ ರದ್ದಾಗಲಿ, ಕೋಮುವಾದ ಅಳಿಯಲಿ, ಅಳಿಯಲಿ, ಅಳಿಯಲಿ. ಕೋಮುವಾದ ಅಳಿಯಲಿ, ಅಳಿಯಲಿ, ಅಳಿಯಲಿ. ಜಿಂದಾಬಾದ್. CITU ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. CITU ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಜಯವಾಗಲಿ, ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿಶ್ವ ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ವಿಶ್ವ ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ, ವಿಶ್ವ ಕಾರ್ಮಿಕ ದಿನಾಚರಣೆಗೆ ಜಯವಾಗಲಿ, ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಜಯವಾಗಲಿ. ವಿಶ್ವ ಕಾರ್ಮಿಕರ ಮೇ ದಿನಾಚರಣೆ ಇಡೀ ಪ್ರಪಂಚದಲ್ಲೇ ಎಲ್ಲ ಕಾರ್ಮಿಕರು ಕೂಡ ತಮ್ಮ ಮೇಲಿನ ಶೋಷಣೆಯನ್ನು ನಿಲ್ಲಿಸಲಿಕ್ಕೆ ಮತ್ತು ತಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳನ್ನು ತೊಲಗಿಸಲಿಕ್ಕಾಗಿ ಈ ಮೇ ದಿನದಂದು ಎಲ್ಲ ಕಾರ್ಮಿಕರು ಕೂಡ ಪ್ರತಿಜ್ಞೆಯನ್ನು ತಗೊಂಡು ಬಂಡವಾಳಶಾಹಿಯ ವ್ಯವಸ್ಥೆಯ ವಿರುದ್ಧ ಒಂದು ಹೋರಾಟ ಮಾಡ್ತಕ್ಕಂಥ ಒಂದು ದಿನವನ್ನಾಗಿ ಇವತ್ತು ಆಚರಿಸ್ತಾರೆ. ಮತ್ತು ಮೇ ದಿನವೂ ಕೂಡ ಒಂದು ಐತಿಹಾಸಿಕವಾದಂಥ ಒಂದು ಪರಂಪರೆಯಿಂದ ಕೂಡಿರುವಂಥ ದಿನ. 18ನೇ ಶತಮಾನದಲ್ಲಿ ಕೈಗಾರಿಕೆಗಳು ಪ್ರಾರಂಭವಾದಂಥ ಸಂದರ್ಭದ ಒಳಗಡೆ ಕಾರ್ಖಾನೆಗಳಲ್ಲಿ ನಡೀತಾ ಇದ್ದಂಥ ಕಾರ್ಮಿಕರ ಮೇಲಿನ ಶೋಷಣೆಯನ್ನು ವಿರೋಧಿಸಿ ಮತ್ತು ವಿದ್ಯುತ್ ಬರೋದಕ್ಕಿಂತ ಮುಂಚೆ ಕೆಲಸದ ಅವಧಿನೇ ಇಲ್ಲದ ರೀತಿಯಲ್ಲಿ ದುಡಿಮೆಯನ್ನು ಮಾಡಿಸ್ತಾ ಇರುವಂಥ ಮಾಲೀಕರ
ಒಂದು ಕೃತ್ಯವನ್ನು ವಿರೋಧಿಸಿ ಅವರೇ ಸಂಘಟಿತರಾಗಿ ಹಲವು ಕಡೆಗಳಲ್ಲಿ ಚಳುವಳಿಗಳನ್ನು ಮಾಡಿದರು. ಭಾಳ ಪ್ರಮುಖವಾಗಿ 1886 ಮೇ 1ನೇ ತಾರೀಕಿಂದ ಅಮೇರಿಕಾ ದೇಶದ ನ್ಯೂಯಾರ್ಕ್ ಅಂತಕ್ಕಂಥ ಒಂದು ನಗರದ ಒಳಗಡೆ ಒಂದು ಕಾರ್ಮಿಕರು ಪ್ರತಿದಿನ ಸೇರಿ 8 ಗಂಟೆ ಕೆಲಸದ ಅವಧಿ, ಕನಿಷ್ಠ ವೇತನ ಮತ್ತು ಹೆಣ್ಣುಮಕ್ಕಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ಸಮಾನವಾದಂಥ ಒಂದು ಕೂಲಿಯನ್ನು ಬೇಕು ಅಂತೇಳಿ ಹೋರಾಟಗಳನ್ನು ನಡೆಸ್ತಾಯಿದ್ರು. ಆ ಹೋರಾಟ ನಡೆಸುವಂಥ ಒಂದು ಪ್ರತೀಕವಾಗಿ ಅವರು ಹೇ ಮಾರ್ಕೆಟ್ ಅಂತಕ್ಕಂಥ ಒಂದು ಸ್ಥಳದ ಒಳಗಡೆ ಪ್ರತಿದಿನವೂ ಕೂಡ ಸಂಜೆ ಹೊತ್ತು ಕಾರ್ಮಿಕರು ಕೆಲಸ ಮುಗಿಸಿ ಬಹಿರಂಗ ಸಭೆಗಳನ್ನು ನಡೆಸ್ತಾಯಿದ್ರು. ಆ ಮೇ 3ನೇ ತಾರೀಕಿಗೆ ಆ ರೀತಿ ಬಹಿರಂಗ ಸಭೆ ನಡೆಸುವಾಗ ಅಲ್ಲಿಯ ಮಾಲೀಕರು ಮತ್ತು ಪೊಲೀಸರು ಎಲ್ಲರೂ ಕೂಡ ಒಂದಾಗಿ ಆ ಒಂದು ಪ್ರತಿಭಟನೆಯ ಮೇಲೆ ಬಾಂಬನ್ನು ಹಾಕ್ತಾರೆ ಮತ್ತು ಪೊಲೀಸನ್ನು ಲಾಠಿ ಚಾರ್ಜ್ ಮಾಡಿಸಿ ಗೋಲಿಬಾರ್ಗಳನ್ನ ಮಾಡಿಸ್ತಾರೆ. ಅದರಲ್ಲಿ 4 ಕಾರ್ಮಿಕರು ಅಲ್ಲೇ ಸ್ಪಾಟಲ್ಲಿ ಸತ್ತು ಹೋಗ್ತಾರೆ. ಇನ್ನು 8 ಕಾರ್ಮಿಕರನ್ನು ಅರೆಸ್ಟ್ ಮಾಡ್ತಾರೆ. ಆ 8 ಕಾರ್ಮಿಕರಲ್ಲಿ ಮತ್ತೆ 4 ಕಾರ್ಮಿಕರನ್ನು ಗಲ್ಲುಗಂಬಕ್ಕೆ ಏರಿಸ್ತಾರೆ. ಆ ಗಲ್ಲುಗಂಬಕ್ಕೆ ಏರಿಸಿ ಮತ್ತು ಆ ಒಂದು ಕಾರ್ಮಿಕರ ಕೊಲೆ ಏನಾಯಿತು ಪೊಲೀಸರಿಂದ, ಅದನ್ನು ಯಾಕೆ ಅಂತೇಳಿ ನೋಡುವಾಗ ಇಡೀ ಪ್ರಪಂಚದಲ್ಲಿ ಕಾರ್ಮಿಕ ಚಳುವಳಿ ಎದ್ದೇಳುತ್ತದೆ. ಸೊ ಆವತ್ತಿಂದ 8 ಗಂಟೆ ಕೆಲಸದ ಅವಧಿಯನ್ನು ಕಾರ್ಖಾನೆ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತಕ್ಕಂಥ ಕೂಗು ಎಲ್ಲೆಡೆಯೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಸೊ ಅದರ ಪ್ರತೀಕವಾಗಿ ಆವತ್ತಿನ ಸಮಾಜವಾದವನ್ನು ಒಂದು ಸಿದ್ಧಾಂತವನ್ನು ಒಪ್ಪಿರ್ತಕ್ಕಂಥ ಕಾರ್ಲ್ ಮಾರ್ಕ್ಸ್ ಇವರೆಲ್ಲರೂ ಕೂಡ ಆ ಥರದ ಒಂದು ಸಮಾಜವಾದದ ಒಂದು ಇದರಲ್ಲಿ ನಂಬಿಕೆ ಇರ್ತಕ್ಕಂಥ ಎಲ್ಲರನ್ನೂ ಕರೆದು ಒಂದು ಸಭೆ ಮಾಡಿ ಆ ಮೇ 1ನೇ ತಾರೀಕಿಗೆ ನಾವು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಮೇ ದಿನವನ್ನು ಇಡೀ ವಿಶ್ವದಲ್ಲಿ ಎಲ್ಲ ಕಾರ್ಮಿಕರು ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಆ ದಿನವನ್ನು ನೆನೆಸ್ತಾ ಇದ್ದಾರೆ. ಆದರೆ ಇವತ್ತಿನ ಸರ್ಕಾರಗಳು ಮತ್ತೆ ಬಂಡವಾಳದ ಲಾಭವನ್ನು ಹೆಚ್ಚಳ ಮಾಡಲಿಕ್ಕೆ ಮಾಲೀಕರ ಪರವಾಗಿ ಮತ್ತೆ ಕೆಲಸದ ಅವಧಿಯನ್ನು 12 ಗಂಟೆಗಳ ಕಾಲ ಕೆಲಸ ತರಲಿಕ್ಕೆ ಇವತ್ತಿನ ಕೇಂದ್ರದ ಮೋದಿ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರಗಳು ಕೂಡ ಒಳಗೊಂಡಾಗೆ ಎಲ್ಲ ಕಡೆಯಲ್ಲೂ ಕೂಡ ಮತ್ತೆ ಎಗೈನ್ 12 ಅವರ್ಸ್ ವರ್ಕಿಂಗ್ ಅವರ್ಸನ್ನು ಅಫಿಷಿಯಲ್ ಆಗಿ ಇವತ್ತು ಲೀಗಲೈಸ್ ಮಾಡಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಪ್ರಯತ್ನದ ವಿರುದ್ಧ ಕಾರ್ಮಿಕ ವರ್ಗ ಒಂದಾಗಿ ಮತ್ತೆ ತನ್ನ ಹಕ್ಕುಗಳನ್ನು ಉಳಿಸ್ಕೊಳ್ಳೋಕ್ಕೆ ಮುಂದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಕೇಂದ್ರದಲ್ಲಿ ಅಕ್ಕಿ ದಾಸ್ತಾನು ಇದ್ದರೂ NDA ಮೈತ್ರಿಕೂಟದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡಲಿಲ್ಲ. ಬಡವರ ಹಸಿವು ನೀಗಿಸುವುದು ಸಂವಿಧಾನಬದ್ಧ ಹಕ್ಕು, ಆದರೆ ಕೇಂದ್ರ ಸರ್ಕಾರ ಅಕ್ಕಿ ನೀಡಲಿಲ್ಲ ಎಂದು ಆರೋಪಿಸಿದರು. ಸಚಿವ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಒಬ್ಬ ನವಯುವಕ, ಕ್ರಿಯಾಶೀಲ ಯುವಕರನ್ನು ಸಂಸತ್ಗೆ ಕಳಿಸಬೇಕೆಂಬ ಉದ್ದೇಶದಿಂದ ಟಿಕೆಟ್ ನೀಡಲಾಗಿದೆ, ಆಶೀರ್ವದಿಸಿ ಎಂದರು. ಮಾದಿಗರಿಗೆ ಬಳ ಮೀಸಲಾತಿ ನೀಡುವೆ ಎಂದು ಹೇಳುವ ಮೋದಿಯವರು 10 ವರ್ಷ ಏಕೆ ನೀಡಲಿಲ್ಲ? ಇದೊಂದು ಚುನಾವಣಾಗಿ ಮೀಕ್ ಎಂದರಲ್ಲದೆ ನುಡಿದಂತೆ ನಡೆಯುವ ಸರ್ಕಾರ ಕಾಂಗ್ರೆಸ್ ಒಂದೇ. ಗ್ಯಾರಂಟಿಗಳನ್ನು ಸಮರ್ಥವಾಗಿ ಜಾರಿಗೆ ತಂದು ಜನಪರ ಜೀವನಪರ ಸರ್ಕಾರ ನಡೆಸುತ್ತಿವೆ. ಸಾಲ ಮನ್ನಾ, BPL ಕಾರ್ಡ್ ಇರುವ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಹಣ ನೀಡುವುದು, ಉದ್ಯೋಗ ಭರ್ತಿ ಸೇರಿದಂತೆ ಎಲ್ಲ ವರ್ಗದವರಿಗೂ ನ್ಯಾಯ ಒದಗಿಸಿಕೊಡುವ ಪ್ರಯತ್ನ ಮಾಡುತ್ತಿವೆ ಎಂದು ಮುನಿಯಪ್ಪ ತಿಳಿಸಿದರು. ರಾಜ್ಯದಲ್ಲಿ 28 ಸ್ಥಾನಗಳಲ್ಲಿ ಗೆಲ್ಲುವ ಭರವಸೆ ಇದೆ ಎಂದು ತಿಳಿಸಿದ್ದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವರಾಜ್ ಚಾಪ್ ಶೆಟ್ಟಿ, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಪ್ರಮುಖರಾದ ಬಸವರಾಜ್ ಬುಳ್ಳ, ವಿಜಯಕುಮಾರ್ ರಾಮಕೃಷ್ಣ, ವಿದ್ಯಾಸಾಗರ್ ಶಿಂದೆ, ಸಂಜೀವ್ ಕುಮಾರ್ DK, ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ದತ್ತಾತ್ರಿ ಮುಲ್ಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಸೀಟನ್ನು ಕೊಟ್ಟಿರೋದಕ್ಕೆ ನಾನು ಸ್ವಯಂ ಪ್ರೇರಿತನಾಗಿ ಈ ಭಾಗದ ಎಲ್ಲ ಮತ ಬಾಂಧವರನ್ನು, ವಿಶೇಷವಾಗಿ ಪರಿಶಿಷ್ಟ ವರ್ಗ ಬುಡಕಟ್ಟಿನವರು, ಯಾಕಂದರೆ ನಮಗೆ ಕಳ್ಕೊಂಡ ಸೀಟು ಲೋಕಸಭಾ ಸೀಟು ಈ ಭಾಗದಲ್ಲಿ, ಆ ಸೀಟು ಉಳಿಯೋಕ್ಕೆ ಕಾರಣಭೂತರಾದಂಥವರು ನಮ್ಮ ಭೀಮಣ್ಣ ಖಂಡ್ರೆಯವರು. ಅವ್ರನ್ನ ಯಾವತ್ತೂ ಕೂಡ ನಾನು ಮರೆಯೋಕ್ಕಾಗಲ್ಲ. ಅವರ ಕುಟುಂಬದ ಅವರ ಮೊಮ್ಮಗ ಇವತ್ತು ಈ ಭಾಗದಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ ಅಂದಾಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು, ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು, ಆಗ ನಮ್ಮ ಋಣ ತೀರಿಸ್ದಂಗೆ ಆಗ್ತದೆ. ಅಂಥದ್ದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಬಂದಿದ್ದೀನಿ. ಪಕ್ಷ ಒಂದು ಕಡೆ, ನಾವೆಲ್ಲರೂ ಕೂಡ ಪರಿಶಿಷ್ಟ ವರ್ಗ ಬುಡಕಟ್ಟಿನವರೆಲ್ಲರೂ ಕೂಡ ಆ ಕುಟುಂಬಕ್ಕೆ ಅವ್ರು ಮಾಡಿರೋ ಸಹಾಯ, ಪಕ್ಷಕ್ಕೆ ಮಾಡಿರೋ ಸಹಾಯ, ಅವರು ಮಿನಿಸ್ಟರ್ ಆಗಿರುವಂಥ ಒಳ್ಳೆಯ ಕೆಲಸಗಳನ್ನು ನಾವು ನೆನಪು ಮಾಡಿಕೊಂಡು ರಾಜಕೀಯ ದುರುದ್ದೇಶದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಬಲ ಬರ್ತದೆ ಅನ್ನೋ ದೂರದೃಷ್ಟಿಯಿಂದ ಅವರು ಈ ಕೆಲಸವನ್ನು ಮಾಡಿ ಅಕ್ಕಿಯನ್ನು ಕೊಡದೆ ಹೋದರು. ಆದರೆ ನಾವು ನುಡಿದಿದ್ದೇವೆ ಕೊಡ್ತೀವಿ ಅಂತ. ಅದಕ್ಕೆ ಜುಲೈ 10ನೇ ತಾರೀಕು ನಾವೊಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ಟಲ್ಲಿ
ಆಯಿತು ಅಕ್ಕಿ ಸಿಕ್ಕೋ ತನಕ ಅದರ ಬೆಲೆ 34 ರೂಪಾಯಿ ಅವತ್ತು ಫುಡ್ ಕಾರ್ಪೊರೇಷನ್ ರೇಟ್ ಇತ್ತು. ಅದರಂತೆ 150 ರೂಪಾಯಿ 5 kgಗೆ 170 ರೂಪಾಯಿಯನ್ನು ಪ್ರತಿ ವ್ಯಕ್ತಿಗೂ ಕೊಟ್ಟಿವಿ. ಎಷ್ಟು ಕುಟುಂಬಗಳಿಗೆ? 1,28,00,000 ಕುಟುಂಬಗಳಿಗೆ ಈ ಸಹಾಯವನ್ನು ಮಾಡಿದ್ದೀವಿ. ಇದರ ಮುಖಾಂತರ ಸುಮಾರು 4,50,00,000 ಜನರಿಗೆ ಫಲಾನುಭವಿಗಳಾದರೆ ಇತಿಹಾಸ ಭಾರತ ದೇಶದಲ್ಲಿ ಒಂದು ಮೊಟ್ಟ ಮೊದಲು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕರ್ನಾಟಕ ರಾಜ್ಯ ಈ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಮಾಡಿ ಬಡವರಿಗೆ, ರೈತರಿಗೆ ನೇರವಾಗಿ ಅವರ ಕಷ್ಟಕ್ಕೆ ಬಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಭೂತ ಬೇರೆ ಯಾವುದೂ ಇಲ್ಲ. ಶೋಷಿತರಲ್ಲಿ ಶೋಷಿತರಾಗಿದ್ದಾರೆ ಮಾದಿಗ ಸಮಾಜ ಇದೆ. ರಾಜಕೀಯವಾಗಿ ಅವರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಗಿಂತ ನಮಗೆ ಆಶೀರ್ವಾದ ಮಾಡೋ ಪಕ್ಷ ಯಾವುದೂ ಇಲ್ಲ. ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಮಗೆಲ್ಲ ಕೊಟ್ಕೊಂಬಂದಿದೆ, ಮುಂದೇನು ಕೊಡ್ತದೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಕಾಂಗ್ರೆಸ್ ಬರುವ ಒಂದು ಯೋಚನೆ ಇದೆ. ಏನು ಜಾತ್ಯತೀತ ಪಕ್ಷಗಳ ಒಕ್ಕೂಟ ಏನಿದೆ ಇಂಡಿಯಾ, ಅದು ಕೂಡ ಹತ್ರ ಬರ್ತಾಯಿದೆ. ಹತ್ತು ಕಡೆ NDA, ಇತ್ತು ಕಡೆ ಇಂಡಿಯಾ, ಎರಡೂ ಹತ್ತತ್ರ ಸಮವಾಗಿ ಬರ್ತಾಯಿದೆ. ಜನರು ಅರ್ಥ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಮ್ಮ ಪ್ರಣಾಳಿಕೆ ಏನಿದೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೇವೆ. ಸ್ವಾಮಿನಾಥನ್ ಆಯೋಗದ ಕಮಿಟಿ ರಿಪೋರ್ಟ್ ಏನಿದೆ, ಕಾಲಕ್ಕೆ ರೈತರಿಗೆ ಯಾವ ರೀತಿ ಸಹಾಯ ಮಾಡಬೇಕು, ಔಷಧಿ, ಕೀಟನಾಶಕಗಳು, ಗೊಬ್ಬರ ಅದನ್ನು ಸರಿಯಾದಂಥ ರೀತಿಯಲ್ಲಿ ಇರಬೇಕು, ಅದು ವಿಪರೀತ 1/4 ಜೊತೆಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ವಿಷಯ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತನ್ನು ರಕ್ಷಣೆ ಮಾಡ್ತದೆ. ಅದನ್ನು ಘೋಷಣೆ ಮಾಡಿದ್ದೇವೆ. ಅದರ ಮುಖಾಂತರ ಯಾವುದೇ ಒಬ್ಬ ರೈತ ಬೆಳೆದಂಥ ಪದಾರ್ಥಗಳನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ಅವನಿಗೆ ಆದಾಯ ಬರುವಂಥ ರೀತಿಯಲ್ಲಿ ಮಾಡಿ ಅದನ್ನು ಕೊಂಡುಕೊಳ್ಬೇಕು. ಅದಕ್ಕೆ ನಾನೇ ಉದಾಹರಣೆ, ಇವತ್ತು ನಾನು ಕೇಂದ್ರ ಸರ್ಕಾರದಿಂದ ಅನುಮತಿ ಪಡೆದು ರಾಗಿ 3,846 ರೂಪಾಯಿ, ಜೋಳ 3,200 ರೂಪಾಯಿಗೆ ನಾವು ಕೊಂಡ್ಕೊಳ್ತಾ ಇದ್ದೀವಿ. ಇವತ್ತು ಜೋಳಕ್ಕೆ ಬೆಲೆ ಇಲ್ಲ. ಈ ಭಾಗದಲ್ಲಿ ಎಷ್ಟು ಜೋಳ ಬೆಳೆದರೂ ಕೂಡ ಅದನ್ನು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಕೇಂದ್ರಕ್ಕೆ ನಮ್ಗೆ ಅಂದಾಜು 3 ಲಕ್ಷ ಕೊಟ್ಟಿದ್ದರು, ಇದು 5 ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಆಗ್ತದೆ. ತಕ್ಷಣ ಪತ್ರ ಬರೆಸಿದ್ದೀನಿ, ಅನುಮತಿ ಪಡೆದು ನಾವು 5 ಲಕ್ಷ ಮೆಟ್ರಿಕ್ ಟನ್ ಆದರೂ ಜೋಳ ರೈತರು ಬೆಳೆದಿರೋನ್ನು ತಗೊಳ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಬೀದರ್ ಜಿಲ್ಲೆಯ ನೋಂದಾಯಿತ ಕಟ್ಟಡ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಡಾಕ್ಟರ್ ಮಹೇಶ್ ಅವರು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಈ ಕಾರ್ಯಕ್ರಮವನ್ನು ಸೂರ್ಯಕಾಂತ್ ಸಾದುರೆ ಅವರ ನೇತೃತ್ವದಲ್ಲಿ ಜರುಗಿತು. ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡುತ್ತಾ, ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ವಿವಿಧ ಕಾರ್ಮಿಕ ಸಂಘಟನೆಗಳ ವತಿಯಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಅಶೋಕ್ ಬಗ್ಗೆ ಅವರು ಮಾತನಾಡುತ್ತಾ, ವಿಶ್ವ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಬೀದರ್ ಜಿಲ್ಲೆಯ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲರಿಗೂ ವಿಶ್ವ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಹೇಳಿದರು. ಬೀದರ್ ಜಿಲ್ಲೆಯ ನೋಂದಾಯಿತ ಕಟ್ಟಡ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷರಾದ ಸೂರ್ಯಕಾಂತ್ ಸಾದುರೆ ಅವರ ನೇತೃತ್ವದಲ್ಲಿ ದಿನಾಂಕ 1/5/2024 ಬೀದರಿನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ನಿಮಿತ್ತ ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸಕ ಅಧಿಕಾರಿಗಳು ಶ್ರೀ ಮಹೇಶ್ ಬಿರಾದರ್ ಸರ್, ಸಂಘಟನೆಯ ಗೌರವಾಧ್ಯಕ್ಷರಾದ ಪಂಡರಿ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ತುಕಾರಾಮ್ ಗೌರೆ, ಕೋಶಾಧ್ಯಕ್ಷರಾದ ಅನಿಲ್ ಕುಮಾರ್ ಗಂಜಕರ್, ಸಹ ಕಾರ್ಯದರ್ಶಿಗಳಾದ ಅಶೋಕ್ ವಗ್ಗೆ, ಸಂಘಟನಾ ಸಂಚಾಲಕರಾದ ಸಂತೋಷ್ ಕೆ ಸಿಂಧೆ, ರಾಜ್ಕುಮಾರ್ ಕಾಂಬ್ಳೆ, ಈಶಪ್ಪ ಬೆಳ್ಳೂರ್, ಪ್ರಕಾಶ್ ಚಿಟೇಕರ್, ಗುಂಡಪ್ಪ ದಂಡೆ, ಧರ್ಮಪಾಲ್ ಮಂಜು, ಗೌತಮ ತಂಗೀಕರ್, ಸುರೇಶ್ ಶ್ರೀನಿವಾಸ್, ರಾಜಪ್ಪ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು.
Right. ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಎಲ್ಲ ಕಾರ್ಮಿಕರಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಯಾಕೆಂತಂದರೆ ಕಾರ್ಮಿಕರು ನಾವು ಮಾಡ್ತಕ್ಕಂಥ ಕೆಲಸವನ್ನು ಕಾಯಕ ಅಂತ ಹೇಳಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಶರಣಭೂಮಿ. ಅದು ಬಸವಾದಿ ಪ್ರಮತರು ಬಸವಣ್ಣನವರು ನಾವು ಮಾಡ್ತಕ್ಕಂಥ ಕೆಲಸವನ್ನು ಕಾಯಕ ಎಂದು ಹೇಳಿಕೊಡೋ ಮುಖಾಂತರ ಪ್ರತಿಯೊಂದು ಕಾಯಕ ಈ ಒಂದು ನಡಿಬೇಕಂದ್ರೆ, ಈ ದುನಿಯಾ ನಡಿಬೇಕಂದ್ರೆ ಪ್ರತಿಯೊಂದು ಕಾಯಕ ಕೂಡ ಬೇಕಾಗ್ತದೆ. ಅದರಲ್ಲಿ ಕಟ್ಟಡ ಕಾರ್ಮಿಕರ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತೆಲ್ಲ ಕಟ್ಟಡ ಕಾರ್ಮಿಕರ ಎಲ್ಲ ಸಂಘಟನೆಯವರು ಒಂದು ಕಡೆ ಸೇರಿಕೊಂಡು ಇವತ್ತು ಒಂದು ಸಮಾಜ ಪರ ಕಾಳಜಿಯನ್ನು ಇಟ್ಕೊಂಡು ಈ ಆಸ್ಪತ್ರೆಗೆ ಬಂದು ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚುವ ಮುಖಾಂತರ ನಾವು ನಿಮ್ಮ ಕಷ್ಟ ಸುಖದಲ್ಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅನ್ನುವಂಥ ಒಂದು ಧೈರ್ಯದ ಮಾತನ್ನು ಹೇಳಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕಾರ್ಮಿಕ ದಿನಾಚರಣೆ ನಿಮಿತ್ತ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಾನು 4 ಮಾತು ಮುಗಿಸ್ತೀನಿ. ಬೀದರ್ ಜಿಲ್ಲೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಸಂಘಗಳ ಒಕ್ಕೂಟ ವತಿಯಿಂದ ಇವತ್ತು ಬೀದರ್ ಜಿಲ್ಲೆ ಹಾಗೂ ನಾಡಿನ ಸಮಸ್ತ ಜನರಿಗೆ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಭಾಳ ವಿಜೃಂಭಣೆಯಿಂದ ಮಾಡಬೇಕಿತ್ತು ಪ್ರೋಗ್ರಾಮ್, ಆದರೆ ಏನು ಚುನಾವಣೆ ಜಾರಿಯಲ್ಲಿರೋದರಿಂದ ಅದಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲಿ ಭೀಮ್ಸ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸ್ಕೊಂಡಿದ್ದೀವಿ. ಜಿಲ್ಲೆಯಲ್ಲಿ ಮೊನ್ನೆ ನವಂಬರ್ನಲ್ಲಿ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಬೀದರ್ಗೆ ಭೇಟಿ ಕೊಟ್ಟಾಗ ನಮ್ಮ ಒಕ್ಕೂಟ ಅವರಿಗೆ ಭೇಟಿ ಮಾಡಿ ಬೀದರ್ ಜಿಲ್ಲೆಯಲ್ಲಿ ಕಾರ್ಮಿಕರ ನೋವುಗಳನ್ನು ಅವ್ರ ಹತ್ರ ತೋರ್ಕೊಂಡಿದ್ದೀವಿ. ಅದಕ್ಕೆ ಅವರು ಕಾರ್ಮಿಕ ಸಂಘಗಳು ನೀವೆಲ್ಲ ಏನು ಮಾಡಿರಿ ಅಂದರೆ ನಿಜವಾದ ಕಾರ್ಮಿಕರನ್ನು ಗುರುತುಪಡಿಸಿರಿ, ಅವ್ರಿಗೆ ಸಿಗುವಂಥ ಸೌಲಭ್ಯಗಳನ್ನು ನೀವು ಅವ್ರ ಮನೆ ಬಾಗಿಲಿಗೆ ಒಪ್ಪಿಸಿಕೊಡ್ರಿ, ನಿಮ್ಮ ಜೊತೆ ನಾನು ಇರ್ತೇನೆ ಅಂತೇಳಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಮತ್ತೊಂದು ಸಲ ವಿಶ್ವ ಕಾರ್ಮಿಕ ದಿನಾಚರಣೆ ಶುಭಾಶಯಗಳು. ಎಲ್ಲ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತಿನ ದಿವಸ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಎಲ್ಲ ಸಂಘಟನೆಯ ನಾಯಕರು ವತಿಯಿಂದ ನಾವೆಲ್ಲರೂ ಸೇರಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದ ನಮ್ಮ ಮಹೇಶ್ ಬ್ರದರ್ ಸಾಹೇಬ್ರಿಗೂ ಮತ್ತು ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿಗಳಿಗೂ ತುಂಬ ಧನ್ಯವಾದಗಳು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ನಮ್ಮೆಲ್ಲ ಸಂಘಟನೆ ಅಧ್ಯಕ್ಷರಿಗೂ ತುಂಬ ಧನ್ಯವಾದಗಳು ಹೇಳುತ್ತಾ, ಮತ್ತೊಮ್ಮೆ ಕಾರ್ಮಿಕರ ದಿನಾಚರಣೆ ಎಲ್ಲ ಕಾರ್ಮಿಕರಿಗೆ ಒಳ್ಳೆಯದಾಗಲಿ ಅಂಥೇಳಿ ಆ ಭಗವಂತ ಶಕ್ತಿ ಕೊಡಲಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್ ರಾಜ್ಯಾಧ್ಯಕ್ಷೆ ವರಲಕ್ಷ್ಮಿ ಅವರು, ಭಾರತದಲ್ಲಿ 100ಕ್ಕೆ 60% ಕಾರ್ಮಿಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಾರೆ. ಅವರಿಗೆ ಸರ್ಕಾರದ ನಿಯಮಗಳು ಅನುಕರಣೆ ಆಗುವುದಿಲ್ಲ. ಕಾರ್ಮಿಕರ ವಿರೋಧಿ ಸಂಹಿತೆಗಳಾದ ವೇತನ ಸಂಹಿತೆ, ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಪರಿಸ್ಥಿತಿಗಳ ಸಂಹಿತೆ, ಕೈಗಾರಿಕಾ ಸಂಹಿತೆ ಮತ್ತು ಸಾಮಾಜಿಕ ಭದ್ರತೆ ಸಂಹಿತೆ, ಈ 4 ಸಂಹಿತೆಗಳನ್ನು ಕೈಬಿಡಬೇಕೆಂದು ತಿಳಿಸಿದರು. ಐಆರ್ ಸಂಹಿತೆ ಪ್ರಕಾರ ಸದ್ಯ ಕಾರ್ಮಿಕರು 8 ಗಂಟೆ ಬದಲಾಗಿ 12 ಗಂಟೆ ದುಡಿಯಬೇಕು. ಕಾರ್ಮಿಕರು ತಮ್ಮ ಬೇಡಿಕೆಗಾಗಿ ಹೋರಾಟದ ಅಧಿಕಾರವಿಲ್ಲ, ಯೂನಿಯನ್ ನೋಂದಣಿ ಮಾಡುವಂತಿಲ್ಲ.
ಆಹಾರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಈ ಮೊದಲು 90% ಅನುದಾನ ಕೇಂದ್ರದಿಂದ ರಾಜ್ಯಕ್ಕೆ ಬರುತ್ತಿದ್ದು, ಆದರೆ ಈಗ 60% ಮಾತ್ರ ಬರುತ್ತಿದೆ. ಇದರಿಂದ ಕಾರ್ಮಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು, ಇದನ್ನು CITU ಖಂಡಿಸುತ್ತದೆ ಎಂದರಲ್ಲದೆ ಕೇಂದ್ರ ಸರ್ಕಾರ ರಾಜ್ಯದ GST ಪಾಲು ಕೊಡುವುದಿಲ್ಲ. ಹಸಿವಿನ ಸೂಚ್ಯಂಕ 111 ಸ್ಥಾನಕ್ಕೆ ಭಾರತ ಹೋಗಿದೆ. ಆದ್ದರಿಂದ ಕೇಂದ್ರದ NDA ಸರ್ಕಾರ ಸಮಾನ ವೇತನ ಕಾಯ್ದೆ ರೂಪಿಸಬೇಕು, 4 ಕೋಡ್ಗಳನ್ನು ರದ್ದುಗೊಳಿಸಬೇಕು ಎಂಬ ಬೇಡಿಕೆ ಇಟ್ಟರು. ಕಾರ್ಮಿಕರ ವಿರೋಧಿ ನಡೆ ಅನುಸರಿಸುತ್ತಿರುವ NDA ಒಕ್ಕೂಟವನ್ನು ಸೋಲಿಸಿ ಎಂದು ವರಲಕ್ಷ್ಮಿ ತಿಳಿಸಿದ್ದರು. ಇದೇ ವೇಳೆ ಜಿಲ್ಲಾ ಅಂಗನವಾಡಿ ಅಧ್ಯಕ್ಷೆ ಸುಶೀಲಾ ಹತ್ತಿ, CITU ಜಿಲ್ಲಾ ಸಂಚಾಲಕಿ ಶ್ರೀದೇವಿ ಚೂಡೆ, ಪ್ರಮುಖರಾದ ಪ್ರಭು ಸಂತೋಷ್ಕರ್, RP ರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸೊ ಅಂದರೆ ಈಗ ನಮ್ಮಿಂದ ಏನು GST ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಅಥವಾ ನಮ್ಮಿಂದ ಏನು ಟ್ಯಾಕ್ಸಸ್ ಹೋಗುತ್ತೆ, ಅದರ ಪಾಲು ನಮಗೆ ಕೊಡಬೇಕಾಗಿರೋ ಪಾಲನ್ನು ನೀವು ಕೊಡಲ್ಲ. ಈ ಸ್ಕೀಮ್ಗಳಿಗೆ ಕೊಡ್ತಾ ಇರ್ತಕ್ಕಂಥ ಹಣದಲ್ಲೂ ಕೂಡ ನೀವು ಕಡಿತ ಮಾಡಿಬಿಟ್ರೆ ಯಾವ ಮಕ್ಕಳ ಬಗ್ಗೆ ಮಾತಾಡ್ತೀರಿ? ನೀವು ಅಡ್ವರ್ಟೈಸ್ಮೆಂಟಲ್ಲಿ ಮಕ್ಕಳನ್ನು ಉಪಯೋಗಿಸ್ತಾ ಇದ್ದೀರಲ್ಲ, ನನ್ನಪ್ಪ ಸದೃಢ, ನನ್ನಜ್ಜ ಸದೃಢ, ನನ್ನ ತಾತ ಸದೃಢ ಅಂತ ಆ ಮಕ್ಕಳ ಬಾಯಿಗೆ ಇದು ಮಣ್ಣಾಕಿ ಅವರಿಗೆ ಕೊಡ್ತಾ ಇರ್ತಕ್ಕಂಥ ಫುಡ್ಗೆ ಧಕ್ಕೆ ತಂದು ಇವತ್ತು ಆ ಮಕ್ಕಳನ್ನು ನೀವು ದುರುಪಯೋಗ ಮಾಡ್ತಾಯಿದ್ದೀರಿ. ಆ ಮಕ್ಕಳಿಗೆ ಎಜುಕೇಷನ್ಗೆ ಕೊಡ್ತಾ ಇರ್ತಕ್ಕಂಥ ದುಡ್ಡನ್ನು ಇದು ಬಜೆಟಲ್ಲಿ ನೀವು ಕಟ್ ಮಾಡಿ ಸೊ ಮತ್ತೆ ಅವರನ್ನು ಇನ್ನೊಂದು ರೀತಿಯಲ್ಲಿ ಇವತ್ತು ಉಪಯೋಗ ಮಾಡ್ತಾಯಿದೆ. ಹಂಗಾಗಿಯೇ ಇವತ್ತು ನಮ್ಮ ದೇಶ ಹಸಿವಿನ ಸೂಚ್ಯಾಂಕದಲ್ಲಿ 111ನೇ ಸ್ಥಾನಕ್ಕೆ ಹೋಗಿರೋದು, ಸುಮ್ಮನೆ ಹೋಗಿಲ್ಲ. 111ನೇ ಸ್ಥಾನಕ್ಕೆ ಹೋಗಿದೆ ಭಾರತ. ಯಾಕೆ ಹೋಗಿದೆ? ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಸೊ ಒಂದು ಪರ್ಚೇಸಿಂಗ್ ಪವರ್ ಇಲ್ಲ, ವೇಜ್ ಕಟ್ ಮಾಡಿದ್ರಿ. ವೇಜ್ ಕೊಡಬೇಕು ಅಂತೇಳಿ ನೀವು ಯಾವ್ದು ಕಾನೂನು ತರಲಿಲ್ಲ. ನಿಮ್ಮ ಮೆಜಾರಿಟಿಯನ್ನು ಜನರ ಪರವಾಗಿ 48 ಕೋಟಿ ಜನ ಅಲ್ವಾ, ಅವರು ಇವ್ರು ಹೇಳುವಂಥ ಹಿಂದೂ ಧರ್ಮದಲ್ಲಿ ಹುಟ್ಟಿಲ್ವ? ಅವರೆಲ್ಲ ಪಾಕಿಸ್ತಾನ ಅಥವಾ ಅಫ್ಘಾನಿಸ್ತಾನದಲ್ಲಿ ಹುಟ್ಕೊಂಡು ಬಂದ್ರ? ನಾವ್ಯಾರು ಭಾರತದಲ್ಲಿ ಹುಟ್ಟಿಲ್ವ? ನಾವು ಇವರು ಭಾರತೀಯ ಜನತಾ ಪಾರ್ಟಿ ಆರೆಂಜ್ ಬಟ್ಟೆ ಯಾರು ಇಟ್ಕೊಳ್ತಾರೆ ಅವ್ರು ಮಾತ್ರನೇ ಹುಟ್ಟಿದಾರ ಭಾರತದಲ್ಲಿ? ದೇಶ ಅವ್ರದ್ದು ಮಾತ್ರನಾ? ನಮ್ದೆಲ್ಲ ಅಲ್ವಾ ದೇಶ? ಸೊ ಈಗ ನಮ್ಮ ಪಾಲನ್ನು ನಾವು ಕೇಳುವಾಗ ಏನು ನಿಮ್ಮ ಆನ್ಸರು? ಅದರ ಬಗ್ಗೆ ಚರ್ಚೆ ಇಲ್ಲ ಇವತ್ತು. ಸೊ ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರವನ್ನು, ಅದರಲ್ಲೂ ಕೂಡ ವಿಶೇಷವಾಗಿ NDA ಒಕ್ಕೂಟ ಮತ್ತು ಅದರ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅಂತೇಳಿ CITU ನೇರವಾಗಿ ಕರೆಯನ್ನು ಕೊಡ್ತಾ ಇದೆ ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಓಕೆ, ಸೊ ಈ ಹಿನ್ನೆಲೆ ಒಳಗಡೆ ಅವರನ್ನು ಸೋಲಿಸಬೇಕು ಮತ್ತು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತಕ್ಕಂಥದ್ದು ನಾವು CITU ರಾಜ್ಯ ಸಮಿತಿ ತಗೊಂಡಿರ್ತಕ್ಕಂಥ ತೀರ್ಮಾನ. ಸೊ ಈ ತೀರ್ಮಾನವನ್ನು ನಾವು ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಮಿಕರ ಮಧ್ಯದಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ. ಮತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಇದು ರೈಟಿಂಗಲ್ಲಿ ತಂದಿದ್ದೀವಿ. ಯಾಕಂದರೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಪರವಾಗಿ ವಿ ಆರ್ ನಾಟ್ ಮೀಟ್ ದ ಪ್ರೆಸ್. ಸೊ ವಾಟ್ಸ್ ದ ಆ್ಯಕ್ಚುಯಲ್ ಪೊಸಿಷನ್ ಏನು? ಈಗ ನೀವು ನಮಗಿರುವ ಯಾವಾಗ ಸರ್ ಕೈಗಾರಿಕೆಗಳು ಹುಟ್ಟಿದಾಗಿಂದ ಸ್ಟ್ರೈಕಿಂಗ್ ಪವರ್ ನಮಗಿರೋದು, ಈಗ ತೆಗೆದಾಕ್ಬಿಟ್ರೆ ಹೆಂಗೆ ಸರ್? ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಇವತ್ತು ಮೀಡಿಯಾಗಳಲ್ಲಿ ಚಾನಲ್ಸಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಲ್ಲ. ಚರ್ಚೆ ಆಗೋದು ಯಾವುದು? ಅವನು ಯಾರೋ ಜೈ ಶ್ರೀರಾಮ್ ಅಂತ ಅನ್ನೋಕ್ಕೆ ಆಗಲಿಲ್ಲ, ಹೊಡೆದ, ಅದೊಂದು ದೊಡ್ಡ ಚರ್ಚೆ. ಆಮೇಲೆ ಇನ್ಯಾರೋ ಹನುಮಾನ್ ಇದನ್ನು ಹೇಳೋಕ್ಕೆ ಬಿಡಲಿಲ್ಲ, ಅದು ಚರ್ಚೆ ಮಾಡಿರಿ. ನೀವು ಅದನ್ನು ಚರ್ಚೆ ಮಾಡಿರಿ. ಇದನ್ನು ಯಾರು ಚರ್ಚೆ ಮಾಡೋದು ಸರ್? ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು, JDS ಶಾಸಕ ರೇವಣ್ಣ ಮತ್ತು ಅವರ ಮಗ ಪ್ರಜ್ವಲ್ ಅವರ ಮನೆಯಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವುದು ಘನಘೋರ ಅಪರಾಧವಾಗಿದೆ. ಇದು ಖಂಡನೀಯ ಎಂದು ಹೇಳಿದ್ದರು. ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಪ್ರಚಂಡ ಮತಗಳಿಂದ ಗೆಲ್ಲಿಸಬೇಕೆಂದು ಬೀದರ್ ಜಿಲ್ಲೆಯ ಜನತೆಯಲ್ಲಿ ವಿನಂತಿಸಿಕೊಂಡರು. ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಮಾಜಿ ರಾಜ್ಯಾಧ್ಯಕ್ಷೆ ಮಂಜುಳಾ ನಾಯ್ಡು ಅವರು ಮಾತನಾಡುತ್ತಾ, KPCC ಮಹಿಳಾ ಘಟಕದ ಪ್ರತಿಯೊಬ್ಬರು ರೇವಣ್ಣ, ಪ್ರಜ್ವಲ್ ಅವರು ನಡೆಸಿದ ಲೈಂಗಿಕ ದೌರ್ಜನ್ಯ ಖಂಡನೀಯವಾಗಿದೆ. ಈ ಘಟನೆ ಕುರಿತು ಪ್ರಧಾನಮಂತ್ರಿಗಳು ಮೌನ ವಹಿಸಿರುವುದು ಯಾಕೆ ಎಂದು ಪ್ರಶ್ನಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಕ ಮಹಾದೇವಿ ಪಾಟೀಲ್, ಬೀದರ್ ಜಿಲ್ಲಾಧ್ಯಕ್ಷೆ ಪೂಜಾ ಜಾರ್ಜ್, KPCC ಮಹಿಳಾ ಘಟಕದ ಪದಾಧಿಕಾರಿಗಳಾದ ಗುರಮ್ಮ ಸಿದ್ದಾರೆಡ್ಡಿ, ರಾಜಶ್ರೀ ಸ್ವಾಮಿ, ವೆನಿಲಾ ಸೂರ್ಯವಂಶಿ ಸೇರಿದಂತೆ ಇತರರು ಇದ್ದರು. ಆ ಕುಟುಂಬದವ್ರಿಗೂ ಕೂಡ ಎದುರಿಸಿ ಬೆದರಿಸಿ ಕೊಲೆ ಬೆದರಿಕೆಗಳು ಇಷ್ಟು ವರ್ಷ ಆ ವಿಡಿಯೋಗಳು ಯಾಕೆ ಬಂದಿರಲಿಲ್ಲ ಅಂದರೆ, ಆ ಸಂತ್ರಸ್ತರು ಯಾಕೆ ಮಾತಾಡಲಿಲ್ಲ ಅಂದರೆ, ಅವ್ರಿಗೆ ಎಲ್ಲ ರೀತಿಯಾದಂಥ ಹೆದರಿಕೆ, ಕೊಲೆ ಬೆದರಿಕೆಗಳು ಪ್ರತಿಯೊಂದು ಇತ್ತು. ಮಾನಕ್ಕೆ ಹಂಚ್ತಕ್ಕಂಥ ಹೆಣ್ಣುಮಕ್ಕಳು ಯಾರೂ ಕೂಡ ಬಂದು
ಹೇಳೋದಿಲ್ಲ ಆ ವಿಚಾರಗಳನ್ನು. ಇವತ್ತು ಬೀದಿಗೆ ಬಂದಿದೆ ಆ ವಿಚಾರಗಳು. ಅವರ ಭವಿಷ್ಯ ಕತ್ಲಲ್ಲಿದೆ. ಆ 2,000 ಎಷ್ಟು ಹೆಣ್ಮಕ್ಳಿದಾರೋ ಗೊತ್ತಿಲ್ಲ, ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇವಾಗ ನಿಧಾನವಾಗಿ ಬಂದು ಮಾತನಾಡ್ತಿದ್ದಾರೆ. ಅವ್ರಿಗೆ ಧೈರ್ಯವಾಗಿ ನಾವೆಲ್ಲರೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಇಡೀ ದೇಶ ಮಾಡಬೇಕು. ಇವತ್ತು ಪ್ರಧಾನಮಂತ್ರಿಗಳು ತಾಯಿ ಸ್ಥಾನದಲ್ಲಿದ್ದಾರೆ. ಅವರು ಒಂದು ಸಂದೇಶ ಕೊಡಬೇಕಾಗಿತ್ತು ಇಷ್ಟರಲ್ಲೇ. ನೀವು ಯಾವುದೇ ಕಾರಣಕ್ಕೂ ಧೈರ್ಯಗುಂದಬೇಡಿ, ನಿಮ್ಮನ್ನು ಕಾಪಾಡ್ತಂಥ ಕೆಲಸವನ್ನು ಪ್ರಧಾನಮಂತ್ರಿಯಾಗಿ ನಾನು ಮಾಡ್ತೀನಿ ಅನ್ನೋ ಒಂದೇ ಒಂದು ಭರವಸೆಯನ್ನು ಅವ್ರು ಕೊಡಬೇಕಾಗಿತ್ತು. ಇಲ್ಲ ಅವ್ರ ನಾಯಕರುಗಳು ಯಾರಾದರೂ ಕೊಡಬೇಕಾಗಿತ್ತು. ಇದು ನಾವು ಕೇಳ್ತಾ ಇರ್ತಕ್ಕಂಥದ್ದು. ಏನೋ ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ ನಾವು. ಅವ್ರಿಗೆ ರಕ್ಷಣೆ, ಅವರ ಭವಿಷ್ಯಕ್ಕೆ ಒಂದು ಭದ್ರತೆ, ಅವ್ರ ಜೊತೆಗೆ ನಾವು ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು BJP ನಾಯಕರು ಯಾಕೆ ಕೊಡ್ತಾ ಇಲ್ಲ? ಯಾಕೆ ಮೌನವಾಗಿದ್ದಾರೆ? ಯಾಕೆ ಹೆಣ್ಮಕ್ಳಲ್ಲಿ ಇರ್ತಕ್ಕಂಥ ನಾಯಕಿಯರು ಯಾಕೆ ಮಾತನಾಡ್ತಾ ಇಲ್ಲ? ಪ್ರಶ್ನೆ ಮಾಡಬಾರ್ದಾ? ನಾವು ಕೇಳಬಾರ್ದಾ? ಹೌದು, ನೇಹಾ ಪ್ರಕರಣ ಇಡೀ ನಮ್ಮ ರಾಜ್ಯನೇ ಕೂಡ ಬೆಚ್ಚಿ ಬೆಳೆಸ್ತಂಥ ಒಂದು ಪ್ರಕರಣ. ಕಣ್ಣೆದುರಿಗೆ ನಾನು 2 ಹೆಣ್ಮಕ್ಳು ತಾಯಿ. ಹೆಣ್ಮಕ್ಳು ಎಲ್ರಿಗೂ ನಮ್ಮ ಮಗಳು ನೇಹಾ, ನಮ್ಮ ಮಗಳು, ನಮ್ಮ ಕರ್ನಾಟಕದ ಮಗಳು. ಆಕೆಗೂ ಕೂಡ ಅನ್ಯಾಯ ಆಗಬಾರ್ದು. ಆ ಕೊಲೆಗಾರನ್ನ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾವು ಇದರಲ್ಲೂ ರಾಜಕೀಯ ಮಾಡೋದಿಲ್ಲ. ನೇಹಾ ಪ್ರಕರಣವಾದಾಗ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡಿಸಿದಂತಹ NDA ನಾಯಕರು ಇವತ್ತು ಒಂದೇ ಒಂದು ತುಟಿ ಬಿಚ್ಚಿ ಮಾತನಾಡ್ತಿಲ್ಲ. ಇವತ್ತು ಇದ್ದು ಸತ್ತಂಗಾಗಿದ್ದಾರೆ ಆ 3,000 ಹೆಣ್ಮಕ್ಳು. ಅವ್ರು ಬದುಕಿದ್ದು ಸತ್ತಂಗಾಗಿದ್ದಾರೆ. ಇದು ಕೊಲೆಗಿಂತಲೂ ಉಗ್ರವಾದಕ್ಕಂಥ ಕೊಲೆ, ಉಗ್ರ ಕೊಲೆ. ಇದು ಕೊಲೆ ಅಲ್ವಾ? ಅವ್ರ ಜೀವನ ಮಾಡೋಕ್ಕಾಗುತ್ತಾ? ಎಷ್ಟೊಂದು ಹೆಣ್ಮಕ್ಳಿಗೆ ಡೈವರ್ಸ್ ಆಗ್ತಾ ಇದೆ. ಎಷ್ಟೊಂದು ಹೆಣ್ಮಕ್ಳು ಮನೆಯಿಂದ ದೂರ ಆಗ್ತಾ ಇದ್ದಾರೆ. ಅವ್ರ ಬದುಕಿಗೆ ಭದ್ರತೆ ಏನು? ಇದನ್ನು ಇವ್ರು ಯಾರು ಮಾತನಾಡ್ತಾ ಇಲ್ವಲ್ಲ? ಯಾಕೆ ಇವ್ರಿಗೆ ಮೂಕವರಾಗಿದ್ದಾರಲ್ಲ? ನಮ್ಮ ಕರ್ನಾಟಕದ ಹೆಣ್ಣುಮಕ್ಳ ವಿಚಾರ ಇವ್ರಿಗೆ ಗಂಭೀರತೆ ಅಲ್ವಾ? ಇದು ನಾನು ಪ್ರಶ್ನೆ ಮಾಡ್ತೀನಿ. ಯಾಕೆ ಮಾತಾಡ್ತಾ ಇಲ್ಲ ನೀವು? ಯಾಕೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಮುಂದೆ ಬರ್ತಿಲ್ಲ? ಏನು ಕಾರಣ? ಇವತ್ತು ಮೋದಿಕ ಪರಿವಾರ ಅಂತ ಹೇಳ್ತಾರೆ. ಮೋದಿಕ ಪರಿವಾರಲ್ಲಿ ಯಾರಿರೋದಂದರೆ ಇಂತಹ ಅತ್ಯಾಚಾರಿಗಳು, ಕೊಲೆಗಡುಕರು ಇಂಥವರೇ ಇರೋದು. ಇಂಥವ್ರ ರಕ್ಷಣೆಗೆ BJP ಕೇಂದ್ರ ಸರ್ಕಾರ ನಿಂತಿದೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಬಿಲ್ಕಿಸ್ ಬಾನು ಪ್ರಕರಣ ಇರ್ಬೋದು, ಅಥವಾ ಕುಲ್ದೀಪ್ ಸಿಂಗ್ ನಾಯರ್ ಪ್ರಕರಣ ಇರ್ಬೋದು, ಅಥವಾ ಉನ್ನಾವ್ನಲ್ಲಿ ನಡೆದಂಥ ಘಟನೆ ಇರ್ಬೋದು. ಸುಟ್ಟಾಕ್ತಾರೆ ಉನ್ನಾವ್ನಲ್ಲಿ, ಜೀವಂತವಾಗಿ ಮನೆಯವ್ರನ್ನೆಲ್ಲ ಸುಟ್ಟಾಕ್ತಾರೆ. ಅಲ್ಲಿ ಯೋಗಿನಾಥ್ ಅಂತ ಮುಖ್ಯಮಂತ್ರಿ ಏನೋ ಅಲ್ಲಿ ಕ್ರಮ ತಗೊಳ್ಳೋದಿಲ್ಲ. SIT ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಕೊಟ್ಟಿರೋದನ್ನು ಸ್ವಾಗತ ಮಾಡ್ತಾ, ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಇದನ್ನು ಸುಮೋಟನ್ನು ತೆಗೆದುಕೊಂಡು SIT ತನಿಖೆ, ಇದು ಸಪ್ರೇಟ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋಂಥ ಒತ್ತಾಯದಲ್ಲಿ ಸ್ವಾಗತ ಮಾಡ್ತಾ, ನಮ್ಮ ಪ್ರಶ್ನೆ ಇಷ್ಟೇ, ಏನು ಪ್ರಧಾನಿ ಮೋದಿಯವರು ಈ ಕಾಂಗ್ರೆಸ್ ಅವರು ಏನಾದರೂ ಅಧಿಕಾರಕ್ಕೆ ಬಂದರೆ ಹೆಣ್ಣು ಮಕ್ಕಳ ಇದು ಮಾಂಗಲ್ಯ ಕಸಿತಾ ಇದ್ದಾರಂತೆ. ಬಟ್ ಇವರು ಮಿತ್ರ ಪಕ್ಷವಾದಂಥ ಪ್ರಜ್ವಲ್ ರೇವಣ್ಣನವರ ಒಂದು ದೌರ್ಜನ್ಯ, ಇದು ಅತ್ಯಾಚಾರದ ಒಂದು ದೌರ್ಜನ್ಯ. ಇದು ಗಂಭೀರವಾದಂಥ ಒಂದು ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಎಷ್ಟು ಹೆಣ್ಣು ಮಕ್ಕಳದು ಮಾಂಗಲ್ಯ ಕಸ್ಕೊಂಡಿದ್ದಾರೆ. ನೀವೇನು ಮಾಡ್ತಾಯಿದ್ದೀರಾ? ಎಲ್ಲಿದ್ದೀರಾ ಮೋದಿಯವರೇ? ನೀವು ಏನು ಮಾಡ್ತಾಯಿದ್ದೀರಾ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ. ಇಷ್ಟು ಹೆಣ್ಣು ಮಕ್ಕಳಿಗೆ ನಿಮ್ಮ NDA ಸಮ್ಮಿಶ್ರ ಪಕ್ಷವಾದಂಥ ಒಂದು ಸಂಸದರು ಇವತ್ತು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಪಕ್ಷದ ಆದಂಥ ಒಂದು ನಾಯಕರು ದೇವರಾಜ್ ಗೌಡರು ಸಾಕಷ್ಟು ಪುರಾವೆ ನಿಮಗೆಲ್ಲ ಕೊಟ್ಟು ಇಂಥವ್ರಿಗೆ ಕೊಡಬೇಡಿ, ಇದು ಒಂದು ಅವಮಾನ ಆಗ್ತದೆ, ಒಂದು ಪಕ್ಷದ ನೈತಿಕತೆ ಅಂತಂದಾಗೂ ಕೂಡ ನೀವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ. ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ದೀರಾ ಎಲ್ಲ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಒಂದು ಮಾಂಗಲ್ಯ ಕಿತ್ಕೋತಾರೆ ಅಂತಂದರೆ, ಇವತ್ತು ಎಷ್ಟು ಜನದ್ದು ನಿಮ್ಮ NDA ಸಮ್ಮಿಶ್ರದ ಒಂದು ಅಭ್ಯರ್ಥಿ ಕಸ್ಕೊಂಡಿದ್ದಾರಲ್ಲ, ಯಾಕೆ ನೀವೇನು ಸ್ಟೇಟ್ ಮಾಡೋದು? ಎಲ್ಲೋಗಿದ್ದೀರಾ? ನಾವು ಪ್ರಾಮಾಣಿಕವಾಗಿ ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಏನು ಒಂದು SIT ಇದೆ, CBI ಕೊಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮದೇ ಆದಂಥ ಕಾನೂನೇ ಗಟ್ಟಿ ಇದೆ. SIT ಏನು ಇಂಟರ್ಪೋಲಲ್ಲಿದೆ, ಎಲ್ಲೋ ಎತ್ಕೊಂಡಿದೆ, ಕರ್ಕೊಂಡು ಬಂದೇ ಬರ್ತಾರೆ. ಆದರೆ ಮೊನ್ನೆ ನಮ್ಮ ಸಹೋದರು ಒಂದು ಪ್ರಶ್ನೆ ಮಾಡಿದರು, ನಮ್ಮ ಸಿದ್ದರಾಮಯ್ಯವ್ರಿಂದ ಏನಕ್ಕೆ ಮಾಡ್ತಾರೆ? SIT ಮಾಡಿದ್ದಾರೆ, ಅದಕ್ಕೆ ಮೊದಲೇ ಓಡೋಗಿದ್ದಾನೆ, ಏನಾದರೂ ಆಗ್ಬಿಡ್ಬೋದು, ಇದು ನನ್ನ ಮೇಲೆ ಕೇಸ್ ಆಗ್ಬೋದು. ಯಾಕಂತಂದರೆ ಅವರು ಪ್ರಜ್ವಲ್ ರೇವಣ್ಣ ಎಂಥ ಒಂದು ವಿಕೃತ
ಒಂದು ಮನಸ್ಥಿತಿಯವನು ಅಂತಂತಂದರೆ ತನ್ನ ಮನೆಯಲ್ಲಿ ಒಂದು ವಯಸ್ಸಾದಂಥ ಒಂದು ಇದು ಅಡುಗೆ ಮಾಡುವಂಥ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾನೆ, ಅದನ್ನು ವಿಡಿಯೋ ಮಾಡ್ತಾನೆ. ಆಕೆ ಬೇಡಪ್ಪ, ನಾನು ನಿಮ್ಮ ತಂದೆಯವರಿಗೆ ನಾನು ಅಡುಗೆ ಮಾಡಿ ಹಾಕಿದ್ದೀನಿ, ನಿಮ್ಮ ತಾತ ಅವ್ರಿಗೆ ಅಡುಗೆ ನಾನು ಮಾಡಿ ಹಾಕಿದ್ದೀನಿ, ನಾನು ನಿನಗೆ ತಾಯಿಗಿಂತ ಹೆಚ್ಚಾಗಿದೆ ಅಂತ ಹೇಳಿದರೂ ಕೂಡ ಬಿಡದಿರೋವಂಥ ಮಾಡ್ತಿರೋವಂಥದ್ದು ಈ ಒಂದು ವಿಷಯ ಶಿಕ್ಷೆ ಆಗಬೇಕು. ಮತ್ತು ಇದನ್ನು ಚೀಮಾರಿ ಹಾಕಲಿಕ್ಕೆ ಬಂದಿದ್ದೇವೆ. ಎಲ್ಲೋಗಿದ್ದಾರೆ ಈ ಮಿತ್ರಪದ? ಮೋದಿ ಎಲ್ಲಿದೆ? ಅವರ ಒಂದು ಸ್ಥಾನಕ್ಕೆ ಅವ್ರು ರಾಜೀನಾಮೆ ಕೊಡಬೇಕು. ನೈತಿಕತೆ ಹೊಣೆ ಹೊತ್ಕೊಂಡು ಕುಮಾರಸ್ವಾಮಿ ಅವರಾಗಲಿ ಇದು ಮೋದಿಯವರಾಗಲಿ ಒಂದು ನೈತಿಕತೆಯಲ್ಲೂ ರಾಜೀನಾಮೆ ಇಲ್ವ ಕ್ಷಮೆ ಕೇಳಬೇಕಾಗುತ್ತೆ. ರೇಪಿಸ್ಟ್ ಆರ್ ಸೀರಿಯಲ್ ಕಿಲ್ಲರ್ ಅಂತ ಟೆಡ್ ಬಂಡಿಗೆ ಕರೀತಾರೆ. ಟೆಡ್ ಬಂಡಿ ಅಂತ ಅಮೆರಿಕನ್ ಒಬ್ಬ 1970s ಅಲ್ಲಿ 12 ರೇಪ್ಸ್ ಮಾಡಿದ್ದ, ಆ ಹುಡುಗಿಯರನ್ನ ಮರ್ಡರು ಮಾಡಿದ್ದ 12 ಜನ. ಇವತ್ತಾಗಿರೋದು 2000, 3000, 4000. ಹಂಗೆ ಹಂಗೆ ನೋಡೋಕ್ಕೋದ್ರೆ ಉಮೇಶ್ ರೆಡ್ಡಿದು ಎಷ್ಟು ಕೊಲೆ ಆಗಿದ್ದು? ಸರಣಿ ಕೊಲೆ ಜಾಸ್ತಿ. ಉಮೇಶ್ ರೆಡ್ಡಿದು ಜಾಸ್ತಿ, ಅದಕ್ಕಿಂತ ಹೆಚ್ಚಾಗಿರೋದು. ಇಲ್ಲ ಮ್ಯಾಮ್, ಉಮೇಶ್ ರೆಡ್ಡಿಗಿಂತನೂ ಟೆಡ್ ಬಂಡಿ ಇಡೀ ಜಗತ್ತು ಗೊತ್ತಿಲ್ಲ. ನಾವು ಕಣ್ಣು ಮುಂದೆ ನೋಡಿದ್ದೀವಿ, ನಾವು ನಮ್ಮ ರಾಜ್ಯದಲ್ಲಿ ನೋಡಿದ್ದೀವಿ. ಇದು ಕೂಡ ಅದಕ್ಕೆ ಬರುತ್ತೆ. ಅದಕ್ಕಿಂತ ಸೆಕ್ಷುಯಲ್ಲು ಇದು ರೇಪು ಎಕ್ಸ್ಪ್ಲಾಯ್ಟೇಷನ್ ಅಂತ. ಇದು ಅಕಾರ್ಡಿಂಗ್ ಟು ಇಂಡಿಯನ್ ಪೀನಲ್ ಕೋಡ್ ಲೈಫ್ ಇಂಪ್ರಿಸನ್ಮೆಂಟ್ ಇದೆ. ಇಲ್ಲ ಅಂತಂದ್ರೆ ಗಲ್ ಶಿಕ್ಷೆ ಇದೆ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಪೀಠಾಧ್ಯಕ್ಷ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಅವರು ಬೀದರ್ ನಗರದ ಚಿಕ್ಪೇಟ್ ಸಮೀಪದ ಬಸವ ಮಂಟಪ ನಿವೇಶನದಲ್ಲಿ ಜರುಗಿದ 21 ದಿವಸಗಳ ವಿಶ್ವಧರ್ಮ ಪ್ರವಚನ ಮೇ 3ರಂದು ಮುಕ್ತಾಯಗೊಳ್ಳಲಿದ್ದು, ಸಮಾರೋಪ ಸಮಾರಂಭವನ್ನು ಡಾಕ್ಟರ್ ಎಸ್.ಎ. ಸಿದ್ದಾರೆಡ್ಡಿ ಫೌಂಡೇಶನ್ನ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ ಉದ್ಘಾಟಿಸುವರು. ಮಂಗಳೋತ್ಸವಕ್ಕೆ ಉದ್ಗೀರ್, ಲಾತೂರ್, ಹೈದರಾಬಾದ್, ಜಹೀರಾಬಾದ್, ಕಲಬುರ್ಗಿ ಹಾಗೂ ಬೀದರ್ ಜಿಲ್ಲೆಯ ವಿವಿಧ ರಾಷ್ಟ್ರೀಯ ಬಸವ ದಳಗಳ ಸುಮಾರು 2000ಕ್ಕೂ ಅಧಿಕ ಶರಣೆಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪೂಜ್ಯರು ಸಮಾರಂಭದ ನೇತೃತ್ವವನ್ನು ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಅಧ್ಯಕ್ಷತೆಯನ್ನು ಮರ್ಕಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಈಶ್ವರಮ್ಮ ಬಸವರಾಜ್ ಓಂಕಾರೆ ವಹಿಸುವರು. ಮುಖ್ಯ ಅತಿಥಿಗಳಾಗಿ ತೆಲಂಗಾಣ ಲಿಂಗಾಯತ ಧರ್ಮ ಮಹಾಸಭಾ ಅಧ್ಯಕ್ಷ ವಿಜಯಕುಮಾರ್ ಪಟ್ನೆ, ಬೀದರ್ ಉದ್ಯಮಿ ಚಂದ್ರಶೇಖರ್ ಹೆಬ್ಬಾಳೆ, ಪತ್ರಕರ್ತ ಮಾಳಪ್ಪ ಅಡ್ಸಾರೆ, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಸೇರಿದಂತೆ ಸಮಾಜದ ಗಣ್ಯರು, ಹಿರಿಯರು, ಯುವಕರು, ಮಹಿಳಾ ಮುಖಂಡರು ಒಳಗೊಂಡಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಮತ್ತು ಗ್ರಾಮಗಳಿಂದ ಶರಣರು ಆಗಮಿಸುವರು. ಇದೇ ವೇಳೆ ನೂತನವಾಗಿ ಚಿಕ್ಪೇಟ್ ರಾಷ್ಟ್ರೀಯ ಬಸವದಳದ ಶಾಖೆ ಉದ್ಘಾಟನೆ ಜರುಗಲಿದೆ. ಪ್ರವಚನದ ಮಂಗಲೋತ್ಸವದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದ್ದು, ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವರು ಪಾಲ್ಗೊಳ್ಳಬೇಕೆಂದು ಪೂಜ್ಯರು ಕರೆ ನೀಡಿದ್ದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಲಿಂಗಾಯತ ಧರ್ಮ ಮಹಾಸಭಾದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವರಾಜ್ ಪಾಟೀಲ್ ಅತಿವಾಳ್, ಅಶೋಕ್ ಪಾಟೀಲ್ ಚಿಕ್ಪೇಟ್, ಬಸವಂತರಾವ್ ಬಿರಾದರ್, ಬಸವರಾಜ್ ಪಾಟೀಲ್ ಚಿಕ್ಪೇಟ್, ಮಲ್ಲಿಕಾರ್ಜುನ್ ಜೈಲರ್, ನಾಗಶೆಟ್ಟಿ ರಾಂಪುರೆ, ಶಶಿಕುಮಾರ್ ಪಾಟೀಲ್, ಶಂಕರ್ ಪಾಟೀಲ್, ರವಿಕಾಂತ್ ಬಿರಾದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೀದರ್ ನಗರ ಹತ್ತಿರದಲ್ಲಿರ್ತಕ್ಕಂಥ ಹೊರವಲಯದ ನಮ್ಮ ಚಿಕ್ಪೇಟ್ ಗ್ರಾಮದ ಶರಣಿದ್ದಾರೆ. ಅದು ಕೂಡ ಒಂದು ನಗರದ ಭಾಗನೇ ಅಂತ ಕರಿಬೋದು. ಚಿಕ್ಪೇಟದಲ್ಲಿ ಮುಖ್ಯ ರಸ್ತೆಯಲ್ಲಿ ನಾಂದೇಡ್ ಹೈವೇದಲ್ಲಿ ಬಸವ ಮಂಟಪದ ಒಂದು ನಿವೇಶನ, ಗ್ರಾಮಸ್ಥರೆಲ್ಲರೂ ಕೂಡ ನಮ್ಮ ಒಂದು ಸ್ಥಳದಲ್ಲಿ ಬಸವ ಮಂಟಪ ನಿವೇಶನದಲ್ಲಿ ವಿಶ್ವಧರ್ಮ ಪ್ರವಚನ ಆಗಬೇಕು ಅಂಥೇಳಿ ಫಿಕ್ಸ್ ಮಾಡಿದರು. ಇದೇ ತಿಂಗಳ ಒಂದು ಏಪ್ರಿಲ್ 12ರಿಂದ ನಾವು ಅಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ವಿ. 22ನೇ ದಿವಸ ಅಂದರೆ ಮೇ 3ನೇ ತಾರೀಕಿಗೆ 22 ದಿವಸ ಆಗುತ್ತೆ. ಮೇ 3ನೇ ತಾರೀಕು ವಿಶ್ವಧರ್ಮ ಪ್ರವಚನದ ಸಮಾರೋಪ ಸಮಾರಂಭ ಅಥವಾ ನಾವು ಮಂಗಲ ಸಮಾರಂಭ ಅಂತ ಕರಿತೀವಿ. ವಿಶ್ವಧರ್ಮ ಪ್ರವಚನದ ಮಂಗಲ ಸಮಾರಂಭ ಮತ್ತು ಚಿಕ್ಪೇಟ್ ಗ್ರಾಮದ ರಾಷ್ಟ್ರೀಯ ಬಸವದಳದ ಒಂದು ಶಾಖೆಯ ಉದ್ಘಾಟನೆಯನ್ನು ನಾವು ಚಿಕ್ಪೇಟದಲ್ಲಿ ಮಾಡ್ತಾಯಿದ್ದೇವೆ. ಅಂದು ಸಾಯಂಕಾಲ ಶುಕ್ರವಾರ ಮೇ 3 ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಜರುಗ್ತಾ ಇದೆ. ಚುನಾವಣೆ ಬೇರೆ ಇರೋದರಿಂದ ನಾವು ಯಾರೂ ಹೆಚ್ಚು ರಾಜಕಾರಣಿಗಳನ್ನಾಗಲಿ ಮತ್ತು ಅದನ್ನ ಕರಿತಾ ಇಲ್ಲ. ನಾವು ಸಮಾಜದ ಎಲ್ಲ ಹಿರಿಯರು, ಗಣ್ಯರು, ಕರ್ನಾಟಕ ಮತ್ತು ಬೀದರ್ ಜಿಲ್ಲೆ ಅಷ್ಟೇ ಅಲ್ಲದೆ ಗಡಿ ಭಾಗವಾಗಿರ್ತಕ್ಕಂತಹ ಉದಗೀರು, ಲಾತೂರು, ಜಹೀರಾಬಾದ್, ಹೈದರಾಬಾದ್, ಕಲಬುರಗಿ, ಬಿಜಾಪುರ ಹೀಗೆ
ಒಂದು 8-10 ಜಿಲ್ಲೆಗಳಿಂದ ಶರಣರು ಎಲ್ಲ ಪ್ರಮುಖರು, ಬಸವ ಧರ್ಮದ ಅನುಯಾಯಿಗಳು, ಶರಣ ಬಂಧುಗಳು ಆ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರಾಷ್ಟ್ರೀಯ ಬಸವಣ್ಣದ ಒಂದು ಸಮಾವೇಶವನ್ನು ಕೂಡ ಆ ಸಂದರ್ಭದಲ್ಲಿ ಇಟ್ಕೊಂಡು ಚಿಕ್ಕಪೇಟೆಯ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಇಂದಿನ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಈ ಬಸವ ತತ್ವದ ಪ್ರಚಾರ ಭಾಳ ಅಗತ್ಯ ಇದೆ ಅಂತ ತಿಳ್ಕೊಂಡು ನಾವು ಒಂದಾದ ನಂತರ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಈ ಮುಂಚೆ ಧಾರವಾಡದಲ್ಲಿ ಪ್ರವಚನ ಮಾಡಿ ಅಲ್ಲಿ ಮುಗಿದ ನಂತರ ಇಲ್ಲಿ ನಾವು ಚಿಕ್ಕಪೇಟೆಯಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.